ಅದನ್ನು ನೋಡಿದಾಗ ಕ್ಯೂ ಬಂದಿರೋದಂತೂ ಸ್ಟಿಚ್ ಓಪನ್ ಆಗಿರೋದಂತೂ ಗ್ಯಾರಂಟಿ ಇದೆ. ಕ್ಯೂ ಕೂಡ ಬಂದಿದೆ. ಫಸ್ಟು ಲೆಫ್ಟ್ ಸೈಡ್ಗಾಗಿತ್ತು. ಲೆಫ್ಟ್ ಸೈಡಲ್ಲಿ ಕ್ಯೂರ್ ಆಗ್ತಾ ಇದೆ. ಆಮೇಲೆ ಮತ್ತೆ ರೈಟ್ ಸೈಡ್ಗೆ ಶುರುವಾಯಿತು. ಅಲ್ಲಿ 3 ಸ್ಟಿಚ್ಚು ಹಾಕಿಬಿಟ್ಟು ಕಳಿಸಿದ್ರು. ಮುಟ್ಟೋದು ಆ ಥರ ಎಲ್ಲ ಮಾಡಲೇಬಾರ್ದು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬುಧವಾರ ಬೆಳಗ್ಗೆ 5:30 ನನ್ನ ಡೈಲಿ ರೂಟೀನ್ ಸ್ಟಾರ್ಟ್ ಆಗೋದೇ ಬೆಳಗ್ಗೆ 5:30ರಿಂದ. ಹಾಗೆ ನಿನ್ನೆನೆ ಇಡ್ಲಿ ಹಿಟ್ಟಿಗೆ ಅಂತೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಅದು ನಿನ್ನೆ ಸಂಜೆನೆ ಇಡ್ಲಿ ಪಾತ್ರೆಯನ್ನು ಕ್ಲೀನ್ ಮಾಡಿಟ್ಟಿದ್ದೆ. ಯಾಕಂದರೆ ತುಂಬ ದಿನ ಆಗಿತ್ತು ನಾನು ಇಡ್ಲಿ ಮಾಡ್ದೇನೆ. ಅದಕ್ಕೆ ಮತ್ತೊಂದು ಸರಿ ವಾಶಲ್ಲಿ ಮಾಡಿಬಿಟ್ಟು ಹಾಗೆ ನೀರೆಲ್ಲ ಆರ್ಕೊಳ್ಳಿ ಅಂತ ಹಾಕಿದ್ದೆ. ಇವಾಗ ನೀರೆಲ್ಲ ಆರ್ಕೊಂಡಿತ್ತು. ಇವಾಗ ಇಡ್ಲಿ ಹಾಕಿಬಿಟ್ಟು ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ಇಡ್ಲಿ ಕಾಂಬಿನೇಷನ್ಗೆ ಹೆಸರುಕಾಳು ಚಟ್ನಿ ಮಾಡೋಣ ಅಂತ ಇದ್ದೀನಿ. ಹೆಸರುಕಾಳು ಚಟ್ನಿ ಇಡ್ಲಿಗೂ ಚೆನ್ನಾಗಿರುತ್ತೆ, ಅಕ್ಕಿ ರೊಟ್ಟಿಗೆ ಚೆನ್ನಾಗಿರುತ್ತೆ, ದೋಸೆಗೆ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಾಗೆ ಹೆಸರುಕಾಳು ಚಟ್ನಿಗೂ ಕೂಡ ಇವಾಗ ರೆಡಿ ಮಾಡ್ಕೋಬೇಕು. ಬೇಗ ಇಡ್ಲಿ ಹಾಕಿಬಿಟ್ಟು ಬೇಯೋದಕ್ಕೆ ಇಟ್ಬಿಟ್ರೆ ಇನ್ನೊಂದು ಕಡೆಗೆ ನಾನು ಚಟ್ನಿಯನ್ನು ಮಾಡ್ಕೋಬೋದು. ನನ್ನ ಮಗ ಇನ್ನೂ ಎದ್ದಿಲ್ಲ, ನಮ್ಮ ಮನೆಯವರು ಇನ್ನೂ ಎದ್ದಿಲ್ಲ. ನಾನು ಇಡ್ಲಿಯನ್ನು ಬೇಯೋದಕ್ಕೆ ಇಟ್ಬಿಟ್ಟು ಅವ್ರನ್ನ ಎಬ್ಬಿಸ್ಬೇಕು. ಇನ್ನು ನಮ್ಮನೆ ಇಡ್ಲಿ ಕುಕ್ಕರ್ಗೆ 10-11 ವರ್ಷ ಆಯಿತು. ನಮ್ಮ ಮದುವೆ ಆದಾಗಲೇ ತೊಗೊಂಡಿರೋದು. ಇದನ್ನು ಕೂಡ ಚೆನ್ನಾಗಿದೆ. ಆದರೆ ಚಿಕ್ಕ ಚಿಕ್ಕ ಇಡ್ಲಿ ಆಗುತ್ತೆ. ಮನೆಯವರೆಲ್ಲರಿಗೂ ತಿನ್ನೋದಕ್ಕೆ ಅಂದರೆ ಜಾಸ್ತಿ ಇಡ್ಲಿ ಬೇಕಾಗುತ್ತೆ, ಜಾಸ್ತಿ ಜನ ಇದ್ದರೆ. ನಾವು 4 ಜನ ಇರೋದಕ್ಕಾಗಿ ನನ್ನ ಮಗಳು ತಿನ್ನಲ್ಲ. ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಚಿಕ್ಕ ಚಿಕ್ಕ ಇಡ್ಲಿನೇ 20 ಇಡ್ಲಿ ಹಾಕಿದ್ದೀನಿ. ಇವಾಗ ಸಾಕಾಗುತ್ತೆ, ಇನ್ನು ಮಿಕ್ಕುತ್ತೆ ಮಧ್ಯಾಹ್ನಕ್ಕೂ. ಇನ್ನು ಹೆಸರುಕಾಳು ಚಟ್ನಿಗೆ ಹೆಸರುಕಾಳನ್ನು ಚೆನ್ನಾಗಿ ಹುರಿದುಕೊಂಡಿದ್ದೀನಿ. ಹಾಗೆ ತೆಂಗಿನ ತುರಿ, ಉಪ್ಪು, 1 ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಆಮೇಲೆ ಈರುಳ್ಳಿಯನ್ನು ಅದನ್ನು ಕೂಡ ಆಯಿಲ್ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮಿಕ್ಸಿ ಮಾಡಿಕೊಂಡ್ರೆ ಹೆಸರುಕಾಳು ಚಟ್ನಿ ರೆಡಿ ಆಗುತ್ತೆ. ಹಾಗೆ ಇಡ್ಲಿ ಕೂಡ ರೆಡಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಇನ್ನು ನನ್ನ ಮಗನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ದಾಯಿತು. ಹಾಗೆ ನಮ್ಮ ಮನೆಯವರು ಕೂಡ ಸೇಮ್ ಟೈಮಿಗೆ ಡ್ಯೂಟಿಗೆ ಹೋಗ್ತಾರಲ್ಲ, ಅವರು ಕೂಡ ತಿಂಡಿ ತಿಂದ್ಕೊಂಡು ಹೋದರು. ಇನ್ನು ನನ್ನ ಮಗಳು ಮಲ್ಕೋತಾಳೆ. ಇವಾಗ ಅವಳಿಗೆ ಮಲಗಿಸ್ಬಿಟ್ಟು ನಾನು ಉಳಿದಿರೋ ಕೆಲಸವನ್ನೆಲ್ಲ ಮಾಡ್ಕೋಬೇಕು ಬೇಗ ಬೇಗ ಅವಳು ಎದ್ದೇಳೋದ್ರೊಳಗೆ. ಇತ್ತೀಚೆಗೆ ನನಗೆ ಸೊಂಟ ನೋವು ಜಾಸ್ತಿನೇ ಬರ್ತಾ ಇದೆ. ನನ್ನ ವ್ಲಾಗೆಲ್ಲ ನೋಡ್ತಾ ಇರ್ತೀರಲ್ವ, ನಾನು ಅವಾಗವಾಗ ಹೇಳ್ತಾ ಇರ್ತೀನಿ ಸೊಂಟ ನೋವು ಬರ್ತಾ ಇದೆ, ಸೊಂಟ ನೋವು ಇದೆ ಅಂತೇಳಿ. ಇತ್ತೀಚೆಗೆ ಬೆಳಗ್ಗೆ ಎದ್ದೇಳೋಕ್ಕೆ ಆಗಲ್ಲ ನನಗೆ. ಒಂದು 5 ನಿಮಿಷ ಬೇಕಾಗುತ್ತೆ. ಒಂದು ಕಡೆ ಮಲ್ಕೊಂಡ್ರೆ ಹಂಗೆ ಸೊಂಟ ಹಿಡ್ಕೊಂಡ್ಬಿಡುತ್ತೆ. ಅಂದರೆ ನಂದು ಸಿಸೇರಿಯನ್ ಅಲ್ವಾ, ನಾರ್ಮಲಾಗಿ ಎಲ್ರಿಗೂ ಸಿಸೇರಿಯನ್ ಆದವರಿಗೆ ಸೊಂಟ ನೋವು ಇದ್ದಿದ್ದೆ. ಅದರಲ್ಲೂ ನನಗಂತೂ ಸೊಂಟ ನೋವು ಬರ್ತಾ ಇದೆ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಭಯ ಬೇರೆ. ಯಾಕಂದರೆ ನನ್ನ ಸಿಸೇರಿಯನ್ದು ದೊಡ್ಡ ಸ್ಟೋರಿನೇ ಇದೆ. ಫಸ್ಟಿಂದು ಸಿಸೇರಿಯನ್ನೇ ಆಗಿರೋದು. ನನ್ನ ಮಗ ಹುಟ್ಟಿದಾಗಲೂ ಸಿಸೇರಿಯನ್ನೇ ಮಾಡಿರೋದು. ಅದು ಏನಕ್ಕೆ ಸಿಸೇರಿಯನ್ ಆಯಿತು ಅಂದರೆ ನನ್ನ ಮಗ ಮೋಷನ್ ಮಾಡ್ಕೊಂಡ್ಬಿಟ್ಟಿದ್ದ. ನಿಮ್ಗೆ ಗೊತ್ತೇ ಇದೆ, ಮಕ್ಕಳು ಮೋಷನ್ ಮಾಡ್ಕೊಂಡಾಗ ಅದು ಹೊಟ್ಟೆಗೆ ಹೋಗಬಾರ್ದು, ಮಗುವಿಗೆ ಏನೂ ತೊಂದರೆ ಆಗಬಾರ್ದು. ಮಗುವಿನ ಹೊಟ್ಟೆ ಒಳಗಡೆ ಹೋದರೆ ಅದು ಪ್ರಾಬ್ಲಮ್ ಆಗುತ್ತೆ. ಇದು ಕಾಮನ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ. ಅಂದರೆ ಪಾಪ ಇವಾಗ ಮದುವೆಯಾಗಿ ಪ್ರೆಗ್ನೆಂಟ್ ಇರೋರಿಗೆ ಅದು ಎಲ್ಲ ವಿಷಯ ಗೊತ್ತಿರಲ್ಲ. ಆ ಥರ ಮೋಷನ್ ಮಾಡಿಕೊಂಡು ಹೊಟ್ಟೆ ಒಳಗಡೆ ಹೋದರೆ, ಮಗು ಹೊಟ್ಟೆ ಒಳಗಡೆ ಹೋದರೆ ಅದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಬೇಗ ಸಿಸೇರಿಯನ್ ಮಾಡಬೇಕಾಗುತ್ತೆ. ಅದೇ ಥರ ನನಗೂ ಕೂಡ ಅರ್ಜೆಂಟಲ್ಲಿ ಸಿಸೇರಿಯನ್ ಮಾಡಿದ್ರು. ಫಸ್ಟ್ ಸಿಸೇರಿಯನ್ನಲ್ಲಿ ನನಗೇನು ಪ್ರಾಬ್ಲಮ್ ಆಗಿಲ್ಲ, ಚೆನ್ನಾಗೇ ಇದ್ದೆ. ಇನ್ನು 2ನೇ ಮಗು ಅಂದರೆ ನನ್ನ ಮಗಳು ಹುಟ್ಟಿದಾಗ ನನ್ನ ಸಿಸೇರಿಯನ್ನಲ್ಲಿ ಭಾಳ ಅಂದರೆ ಭಾಳ ಪ್ರಾಬ್ಲಮ್ ಆಯಿತು. ಆ ಎಕ್ಸ್ಪೀರಿಯನ್ಸನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅದು ಏನಕ್ಕಾಗಿ ಆಯಿತು, ನಾನು ಯಾವ ತಪ್ಪು ಮಾಡಿದೆ ಅಂತೇಳಿ ನಾನು ನಿಮ್ಮ ಜೊತೆ ಇವತ್ತು ಹಂಚ್ಕೊಳ್ತೀನಿ. ಏನಕ್ಕೆ ಅಂದರೆ ಆ ತಪ್ಪನ್ನು ನಾನು ಮಾಡಿದ್ದೀನಿ. ಅದೇ ತಪ್ಪನ್ನು ಮತ್ತೆ ನೀವೇನಾದರೂ ಮಾಡಿದ್ರೆ ನಿಮಗೂ ಕೂಡ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನಾನು ಕೂಡ ದೊಡ್ಡ ಪ್ರಾಬ್ಲಮಿಂದ ಬಂದಿದ್ದೀನಿ ಸಿಸೇರಿಯನ್ ಮಾಡಿಸ್ಕೊಂಡು. ಅದು ಯಾವ ಥರ ಆಯಿತು, ಏನಕ್ಕಾಯಿತು, ಏನು ಮಾಡಿಕೊಂಡೆ, ಏನು ಪ್ರಾಬ್ಲಮ್ ಆಯಿತು, ಆ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡಿದೆ ಅಂತೇಳಿ ನಾನು ನಿಮ್ಮ ಜೊತೆ ಇವತ್ತು ಹಂಚ್ಕೊಳ್ತೀನಿ. ಫಸ್ಟ್ ಸಿಸೇರಿಯನ್ ಆಗಿರೋದ್ರಿಂದ 2ನೇದು ಸಿಸೇರಿಯನ್ಗೆ ನಾವು ಪ್ಲ್ಯಾನ್ ಮಾಡಬೇಕಾಯ್ತು. ನನ್ನ ಮಗಳು ಸಿಸೇರಿಯನ್ ಮಾಡೋದಕ್ಕೆ 14th 15th ಆ ಡೇಟ್ ಕೊಟ್ಟಿದ್ದರು. ಇನ್ನು 15th ಓಕೆ ಅಂಥೇಳಿ ಎಲ್ಲ ಡಿಸೈಡ್ ಮಾಡಿದ್ವಿ. ಆವಾಗ ನಮ್ಮ ಮನೆಯವರು ಬೆಂಗಳೂರಲ್ಲೇ ಇದ್ದರು. ಅಂದರೆ ನನ್ನ ಊರಿಗೆ ಕಳಿಸ್ಬಿಟ್ಟು ಮತ್ತೆ ಬೆಂಗಳೂರಿಗೆ ಹೋಗಿ ಬಂದಿದ್ದರು ಡ್ಯೂಟಿ ಮಾಡೋದಕ್ಕೆ ಅಂಥೇಳಿ. ಅವಾಗೆಲ್ಲ ಮಾತಾಡಿ ಡಾಕ್ಟ್ರ್ ಹತ್ರ ಎಲ್ಲ ಮಾತಾಡಿ ಸರಿ ಆಯಿತು ಅಂಥೇಳಿ 15ಕ್ಕೆ ಸಿಸೇರಿಯನ್ ಮಾಡಿಸೋಣ ಅಂಥೇಳಿ ನಮ್ಮ ಮನೆಯವರು 14ಕ್ಕೆ ಬಂದರು. ನಾನು 14ರ ನೈಟು ಅಡ್ಮಿಟ್ ಆದ್ವಿ ಹಾಸ್ಪಿಟಲ್ಗೆ.
ನಂದು ಸಿಸೇರಿಯನ್ ಆಗಿರೋದೆಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ. ಅಲ್ಲಿ ನಮ್ಮ ಕಡೆಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೂಡ ತುಂಬ ಚೆನ್ನಾಗೇ ನೋಡ್ಕೊಳ್ತಾರೆ. ಪ್ರೈವೇಟ್ ಹಾಸ್ಪಿಟಲ್ ಕೂಡ ಇದೆ, ಆದರೆ ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ಡಾಕ್ಟ್ರುಗಳೆಲ್ಲ ತುಂಬಾ ಚೆನ್ನಾಗಿದ್ರು. ಅದಕ್ಕೆ ನಾವು ಫಸ್ಟು ನನ್ನ ಮಗ ಹುಟ್ಟಿದಾಗಲೂ ಕೂಡ ಅವರೇನೆ ಸಿಸೇರಿಯನ್ ಮಾಡಿರೋದಾಗಿತ್ತು. ಅದಕ್ಕೋಸ್ಕರ ಇವಾಗಲೂ ಕೂಡ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಅವರೇ ನಮಗೆ ಸಿಸೇರಿಯನ್ಗೆ ಪ್ಲ್ಯಾನ್ ಮಾಡಿದರು. ಇನ್ನು ಏಪ್ರಿಲ್ 15ಕ್ಕೆ 12:30ಕ್ಕೆ ಸಿಸೇರಿಯನ್ ಆಯಿತು. ನನ್ನ ಮಗಳು ಹುಟ್ಟಿದ್ಲು. ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ತುಂಬ ಅಂದರೆ ತುಂಬ ನನಗೆ ಫಸ್ಟ್ ಮಗು ಹುಟ್ಟುವಾಗ ಅಂದರೆ ನನ್ನ ಮಗ ಹುಟ್ಟುವಾಗ ಅನಸ್ತೇಷ್ಯಾ ಕೊಟ್ಟಿದ್ರಲ್ಲ, ಆಮೇಲೆ ಸ್ವಲ್ಪ ನಿದ್ರೆ ಬಂದಂಗೆ ಆಗಿತ್ತು. ನನಗೆ ಅಷ್ಟೊಂದೇನು ಜ್ಞಾಪಕ ಇಲ್ಲ. ನನ್ನ ಮಗ ಹುಟ್ಟಿರೋದು ಸ್ವಲ್ಪ ಗೊತ್ತು ಅಷ್ಟೇ, ಅಷ್ಟೆಲ್ಲ ಇದಿಲ್ಲ. ಇನ್ನು ನನ್ನ ಮಗಳು ಹುಟ್ಟಿದಾಗ ಸ್ವಲ್ಪನೂ ಅದೇನೋ ಭಯಕ್ಕೋ ಅದೇನೋ ಗೊತ್ತಿಲ್ಲ, ನಿದ್ರೆನೇ ಬಂದಿಲ್ಲ. ಸ್ವಲ್ಪನೂ ನಿದ್ರೆ ಅದೇನು ಏನು ಕಣ್ಣು ಮುಚ್ಚಿಲ್ಲ ನಾನು. ಡಾಕ್ಟ್ರು ಕೇಳ್ತಾಯಿದ್ರು, ಏನಮ್ಮ ಕಣ್ಣು ಮುಚ್ಚೇ ಇಲ್ಲ ನೀನು, ಕಣ್ಣು ಬಿಟ್ಕೊಂಡೇ ಇದೆಯಲ್ಲ ಅಂತೇಳಿ ಡಾಕ್ಟ್ರ್ ಜೊತೆಗೆ ಮಾತಾಡ್ತಾಯಿದ್ರು. ಆಯಿತು, 12:30ಗೆ ಸಿಸೇರಿಯನ್ ಆಯಿತು. ನನ್ನ ಮಗಳು ಹುಟ್ಟಿದ್ಲು. ಸಿಕ್ಕಾಪಟ್ಟೆ ಖುಷಿ. ನನ್ನ ಮಗ ಫಸ್ಟು ಮಗ, ಇವಾಗ ಮಗಳು. ಯಾರಿಗಾದ್ರೂ ಸಹಜವಾಗಿ ಖುಷಿಯಾಗೇ ಇರುತ್ತೆ. ಮಗ ಹುಟ್ಟಿದ್ರೂ ಬೇಜಾರಿಲ್ಲ, ಮಗಳು ಹುಟ್ಟಿದ್ರೂ ಬೇಜಾರಿಲ್ಲ ಅಂತ ಹೇಳ್ತೀವಿ. ಆದರೆ ಪರ್ಸ್ನಲಿ ನನಗೆ ಅಂದರೆ ನಮ್ಮ ಮನೆಯವ್ರಿಗೂ ಮಗಳು ಬೇಕಾಗಿತ್ತು. ಆದರೆ ಯಾವತ್ತೂ ಹೇಳ್ಕೊಂಡಿರಲಿಲ್ಲ ನನಗೆ ಮಗಳೇ ಬೇಕು. ನನ್ನ ಮಗ ಹುಟ್ಟಿದಾಗ ಕೂಡ ಮಗ ಬೇಕು, ಮಗಳು ಬೇಕು ಆ ಥರ ಏನು ಮಾತಾಡ್ಕೊಂಡಿರಲಿಲ್ಲ ನಾವು. ಏನಕ್ಕೆ ಅಂದರೆ ದೇವ್ರು ಏನು ಕೊಡ್ತಾನೋ ಅದನ್ನು ನಾವು ಸ್ವೀಕರಿಸ್ಬೇಕು ಅಷ್ಟೇ. ನಮ್ಮ ಮಗಳು ಹುಟ್ಟುವಾಗ ಡೌಟ್ ಇತ್ತು, ಮಗಳು ಹುಟ್ಟೋದು ಡೌಟು ಮಗನೇ ಇರ್ಬೋದು ಅಂತೇಳಿ. ಅದೇನಕ್ಕೆ ಅಂದರೆ ಹಾಸ್ಪಿಟಲಲ್ಲಿ ಸಿಸೇರಿಯನ್ಗೆ ಅಂತ ಹೋದವಾಗ ಎರಡು ಜನ ಹೆಣ್ಮಕ್ಳು ಹುಟ್ಟಿದ್ರು. ಅದು ನಾರ್ಮಲ್ ಡೆಲಿವರಿಗೆ 2 ಜನ ಹೆಣ್ಮಕ್ಳು ಹುಟ್ಟಿದ್ರು. ಆಮೇಲೆ ಒಂದು ಹುಡುಗ ಹುಟ್ಟಿದ, ಅದು ಸಿಸೇರಿಯನ್ ಅನಿಸುತ್ತೆ. ಮತ್ತೆ ಒಂದು ಸಿಸೇರಿಯನ್ ಆಯಿತು, ಅದು ಕೂಡ ಹುಡುಗಿ ಹುಟ್ಟಿತು. ಇನ್ನು ನಾನು ಹೋಗ್ಬೇಕಲ್ವ ಸಿಸೇರಿಯನ್ಗೆ. ಆವಾಗ ನಮಗೇನು ಅನ್ನಿಸ್ತಪ್ಪ ಅಂದರೆ, ಇವಾಗ ಅಲ್ಲೆಲ್ಲ ಅಂದರೆ ಸಿಕ್ಕಾಪಟ್ಟೆ ದೊಡ್ಡ ಹಾಸ್ಪಿಟಲ್ ಅಲ್ಲ, ಅಂದರೆ ನಾರ್ಮಲಾಗಿ ನಮ್ಮ ಊರ ಕಡೆ ಹಳ್ಳಿ ಕಡೆ ಇರುತ್ತಲ್ಲ ಹಾಸ್ಪಿಟಲ್ ಬಿಡಿ. ಇವಾಗ ಆಲ್ರೆಡಿ ಬೆಳಗ್ಗೆಯಿಂದ 4-5 ಹೆಣ್ಮಗು ಆಗೋಯ್ತು. ಇನ್ನು ಹೆಣ್ಮಕ್ಳೆಲ್ಲ ಇವತ್ತಿನ ಹೆಣ್ಮಕ್ಳೆಲ್ಲ ಮುಗಿದ್ರು, ಇನ್ನೇನು ಹುಟ್ಟೋದು ನಮಗೆ ಗಂಡು ಅನಿಸುತ್ತೆ ಅಂತ ನಾನು ಮನಸ್ಸಿನಲ್ಲೇ ಮಾಡ್ಕೊಂಡು, ನಮ್ಮ ಮನೆಯವರು ಅದೇ ಥರ ಅಂದ್ಕೊಂಡಿದ್ರಂತೆ. ಅದು ನೋಡಿದ್ರೆ ಹೆಣ್ಮಗು ಆಯಿತು. ಮನೆಯವರು ಎಲ್ಲ ಸಿಕ್ಕಾಪಟ್ಟೆ ಖುಷಿಪಟ್ಟರು. ನಮ್ಮ ಮನೆಯವ್ರಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಮಗಳು ಹುಟ್ಟಿರೋದಕ್ಕೆ. ಆಯಿತು, ಸಿಸೇರಿಯನ್ ಆಯಿತು. ಅದಾದ ನಂತರ 7 ದಿನ ಚೆನ್ನಾಗಾಯಿತು. ಅವತ್ತು ಸಿಸೇರಿಯನಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲ, ಏನೂ ಇಲ್ಲ. ನಾನು ಕೂಡ ಆರಾಮಾಗಿದ್ದೆ. ಹಾಸ್ಪಿಟಲಲ್ಲಿ ಸಿಸೇರಿಯನ್ ಆದರೆ 7 ದಿನ ಇಟ್ಕೊತಾರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ಪ್ರೈವೇಟಲ್ಲೆಲ್ಲ ಅದೇನೂ ಗೊತ್ತಿಲ್ಲ ನನಗೆ. 7 ಡೇಸ್ ಇಟ್ಕೋತಾರೆ. 7 ದಿನ ಇಟ್ಬಿಟ್ಟು ಆಮೇಲೆ ಡಿಸ್ಚಾರ್ಜ್ ಮಾಡಿದರು. ಆಮೇಲೆ ಮನೆಗೆ ಹೋದ್ವಿ. ಮನೆಗೆ ಹೋದರೆ ಬಾಣಂತಿ ಕೆಲಸ, ಅಮ್ಮಗೆ ಕೆಲಸ ಎಲ್ಲ ಇರುತ್ತಲ್ಲ. ಮತ್ತು ನಮ್ಮ ಕಡೆಗೆ ಒಂದು 2-3 ತಿಂಗಳವರೆಗೂ ಬಾಣಂತಿಗೆ ಅಂದರೆ ತಾವು ಸ್ನಾನ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂಥೇಳಿ ಮನೆಯಲ್ಲಿ ಮಾಡಿಸ್ತಾರೆ. ಅದೇ ಥರ ನನಗೂ ಅಮ್ಮ ಸ್ನಾನ ಎಲ್ಲ ಮಾಡಿಸ್ತಾಯಿದ್ರು. ಅದರಲ್ಲೂ ಸಿಸೇರಿಯನ್ ಆಗಿರೋದಲ್ಲ, ಅದಕ್ಕೆ ಅವರೆಲ್ಲ ಸ್ನಾನ ಎಲ್ಲ ಮಾಡಿಸ್ತಾಯಿದ್ರು. ಚೆನ್ನಾಗೇ ಇದ್ದೆ. ನನ್ನ ಮಗಳು ಕೂಡ ಏನೂ ರಗಳೆ ಎಲ್ಲ ಮಾಡ್ತಾ ಇರಲಿಲ್ಲ. ನನ್ನ ಮಗ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ರಗಳೆ ಮಾಡ್ತಿದ್ದ, ಬಟ್ ಇವಳೇನು ರಗಳೆ ಎಲ್ಲ ಮಾಡ್ತಾ ಇರಲಿಲ್ಲ. 14ಕ್ಕೆ ಬಂದಿದ್ರಲ್ಲ, ಅಂದರೆ ತುಂಬ ದಿನ ಆಗಿತ್ತು ಅಂತೇಳಿ ಡ್ಯೂಟಿಗೆ ಹೋಗಿದ್ರು. ನಮ್ಮ ಕಡೆಗೆ ಮಗು ಹುಟ್ಟಿ 11 ದಿನಕ್ಕೇ ತೊಟ್ಲಿಗೆ ಹಾಕ್ತಾರೆ. ಏನಕ್ಕೆ ಹಾಕಿಲ್ಲ ಅಂದರೆ ತುಂಬ ದಿನ ಆಗಿತ್ತು ಆಲ್ರೆಡಿ ಬಂದು. ನಮ್ಮ ಮನೆಯವರು 10 ದಿನ ಏನೋ ಆಗ್ಬಿಟ್ಟಿತ್ತು. ಇನ್ನು ಊರಿಗೆ ಹೋಗ್ತೀನಿ, ಬೆಂಗಳೂರಿಗೆ ಹೋಗ್ತೀನಿ, ಡ್ಯೂಟಿಗೆ ಹೋಗ್ತೀನಿ, ಸ್ವಲ್ಪ ದಿನ ಬಿಟ್ಬಿಟ್ಟು ತೊಟ್ಲಿಗೆ ಹಾಕೋಣ ಅಂಥೇಳಿ ನಮ್ಮ ಮನೆಯವರು ಬೆಂಗಳೂರಿಗೆ ಹೋದರು. ಆಮೇಲೆ ಮೇ 10-11ಕ್ಕೆ ಅನಿಸುತ್ತೆ, ಅವತ್ತು ಎಲೆಕ್ಷನ್ ಇತ್ತು. ಓಟ್ ಹಾಕೋದಕ್ಕೆ ಹೋಗಬೇಕಿತ್ತು. ಸೊ ಅದಕ್ಕೆ ನಮ್ಮಮ್ಮ ಎಲ್ಲ ಬೆಳಿಗ್ಗೆನೇ ಓಟ್ ಹಾಕಿ ಬಂದರು. ಓಟ್ ಹಾಕಿ ಬಂದುಬಿಟ್ಟು ನನಗೆ ಸ್ನಾನ ಮಾಡಿಸಿದ್ರು. ಅಂದರೆ ಗೊತ್ತಿರುತ್ತೆ ನಿಮಗೆ, ಬಾಣಂತಿ ಸ್ನಾನ ಅಂದರೆ ಎಣ್ಣೆ ಎಲ್ಲ ಹಚ್ಚಿ ಎಲ್ಲ ಸ್ನಾನ ಎಲ್ಲ ಮಾಡಿಸ್ಬೇಕಲ್ಲ, ಮತ್ತು ಬೆವರಿಸ್ಬೇಕು, ಅದೆಲ್ಲ ಇರುತ್ತೆ ಹಳ್ಳಿ ಕಡೆ. ಇನ್ನು ನಾನು ಸ್ನಾನ ಮಾಡುವಾಗ ಹೊಟ್ಟೆ ಭಾಗ ಮುಟ್ಕೊಂಡಾಗ, ಅಂದರೆ ಸಿಸೇರಿಯನ್ ಜಾಗದಲ್ಲಿ ನನಗೆ ವೈಟ್ಗೆ ಕೈಗೆ ಅಂಟ್ಕೊಂಡಂಗಾಯಿತು. ನಾನು ಏನು ಅಂದ್ಕೊಂಡೆ ಅಂದರೆ ಸೋಪಿನ ನೊರೆ ಅಂತ ಅಂದ್ಕೊಂಡೆ. ಹಿಂಗೆ ಕೈ ನೋಡಿದೆ, ಸ್ವಲ್ಪ ಬಂದಂಗಿತ್ತು. ಅದು ನಾನೇನು ಅಂದ್ಕೊಂಡೆ ಅಂದರೆ ಸೋಪಿನ ನೊರೆ ಇದು ಅಂಥೇಳಿ ಮಾಡಿದೆ. ಆದರೂ ನನಗೆ ಯಾಕೋ ಒಂದು ಸರಿ ಡೌಟ್ ಬಂದಂಗಾಯಿತು. ಯಾಕಂದರೆ ಅದು ಸ್ವಲ್ಪ ಏನೋ ಒಂಥರ, ಇವಾಗ ನೊರೆ ಆದರೆ ಬೇರೆ ಥರ ಇರುತ್ತೆ, ಇವಾಗ ಕೀವಾದರೆ ವೈಟ್ ಕಲರ್ ಇದ್ದರೆ ಅದು ಸ್ವಲ್ಪ ಲೋಳೆ ಟೈಪಲ್ಲಿ ಆ ಥರ ಎಲ್ಲ ಆ ಥರ ಇರುತ್ತಲ್ಲ. ಹಾಗೆ ಮತ್ತೆ ಒಂದು ಸರಿ ಹಿಂಗೆ ಹೊಟ್ಟೆ ಭಾಗ ಮುಟ್ಟಿ ಮತ್ತೆ ಚೆಕ್ ಮಾಡಿದಾಗ ಮತ್ತೆ ಅದೇ ಥರ ಕಾಣಿಸ್ತು ನನಗೆ. ಆವಾಗ ಇದು ಇನ್ಫೆಕ್ಷನ್ ಆಗಿದೆ ಅಂತ ನನಗೆ ಆವಾಗ ಗೊತ್ತಾಯಿತು. ಇನ್ನೇ ಅಮ್ಮಂಗೆ ಹೇಳೋದೋ ಬಿಡೋದೋ ಗೊತ್ತಿಲ್ಲ, ಯಾಕಂದರೆ ಅವರು ಹೆದರ್ಕೋತಾರೆ ಭಾಳ. ಇನ್ನೇ ಅಮ್ಮಂಗೆ ಹೇಳೋದೋ ಬಿಡೋದೋ ಅಂಥೇಳಿ ಭಾಳ ಯೋಚನೆ ಮಾಡಿದೆ. ಸ್ನಾನ ಆಯಿತು.
ಆಮೇಲೆ ಅಮ್ಮ ಕರೆದ್ಬಿಟ್ಟು ಹೇಳಿದೆ, ಇಲ್ಲ ನನಗೆ ಈ ಥರ ಇನ್ಫೆಕ್ಷನ್ ಆಗಿದೆ ಅನಿಸುತ್ತೆ, ವೈಟ್ಗೆ ಕ್ಯೂ ಬಂದಿದೆ, ನಾನು ಸ್ನಾನ ಮಾಡುವಾಗ ಈ ಥರ ಬಂತು ಅಂತೇಳಿ ನೋಡಿದೆ. ನಮ್ಮಮ್ಮನ ಹತ್ರ ನೋಡು ಗಾಯ, ಸಿಸೇರಿಯನ್ ಜಾಗ ನೋಡು ಯಾವ ಥರ ಇದೆ ಅಂತ ಹೇಳಿದರೆ ಅವರಿಗೂ ಕೂಡ ಭಯ, ಗಾಯ ನೋಡೋದಕ್ಕೆ ಭಯ ಅಷ್ಟು. ಆಮೇಲೆ ಎಲ್ಲ ನೋಡಿದಾದಾಗ ಹೌದು, ಯಾಕಂದರೆ ಸ್ವಲ್ಪ ಕ್ಯೂ ಥರ ವೈಟ್ ಕಲರ್ ಬಂದಿತ್ತು. ಆಯಿತು, ಹೌದು ಇದು ಸ್ಟಿಚ್ ಓಪನ್ ಆಗಿದೆ ಅಂತ ನನಗೆ ಆವಾಗ ಗೊತ್ತಾಯಿತು. ಇವಾಗ ಏನು ಮಾಡೋದು, ಅವತ್ತು ಎಲೆಕ್ಷನ್ ಬೇರೆ. ನಮ್ಮಮ್ಮ ಅವರೆಲ್ಲ ಓಟ್ ಹಾಕಿ ಬಂದಿದ್ದರು. ನಾನು ಓಟ್ ಹಾಕಬೇಕಾಗಿರೋದು ನಮ್ಮ ಮನೆಯವರು, ಅಂದರೆ ನಮ್ಮೂರಿಗೆ. ನಾನಿರೋದು ಇವಾಗ ಅಮ್ಮ ಮನೆಯಲ್ಲಿ, ಅಲ್ಲಿ ಹೋಗಿ ಓಟ್ ಹಾಕಬೇಕಿತ್ತು. ಸರಿ ಫೋನ್ ಮಾಡಿದರು, ಇಲ್ಲಿ ಕಾರ್ ಬರುತ್ತೆ ಇವಾಗ, ಹೋಗಿ ಓಟ್ ಹಾಕಿ ಬಂದುಬಿಡು, ಆಮೇಲೆ ರಶ್ ಇರುತ್ತೆ ಅಂತ ಹೇಳಿದರು. ನಾನೇನು ಮಾಡಿದೆ ಅಂದರೆ ನಮ್ಮ ಮನೆಯವ್ರಿಗೆ ಹೇಳಿಲ್ಲ. ಅವರು ಬೆಂಗಳೂರಿಗೆ ಬಂದಿದ್ದರು, ನಮ್ಮ ಮನೆಯವರಿಗೆ ಹೇಳಿಲ್ಲ. ಏನು ಮಾಡೋದು, ಹೇಳೋದು ಬಿಡೋದು ಅನ್ನೋ ಯೋಚನೆಯಲ್ಲಿದ್ದೆ. ಹೇಳೇ ಇಲ್ಲ ನಾನು ಹೋಗಲ್ಲ, ನಾನು ಸಂಜೆ ಹೋಗ್ತೀನಿ ಅಂತ ಹೇಳಿದೆ. ಇಷ್ಟೋ ತನಕ ಹೋಗ್ತೀನಿ ಅಂತ ಹೇಳಿದ್ದೆಲ್ಲ, ಇವಾಗ ಸಂಜೆ ಹೋಗ್ತೀನಿ ಅಂತ ಹೇಳ್ತೀಯಲ್ಲ ಅಂತ ಹೇಳಿದ್ರು ಅವರು. ಇಲ್ಲ, ಏನೋ ಅದು ಇದು ಮಗುಗೆ ಸ್ನಾನ ಮಾಡಿಸ್ಬೇಕಂತೆ, ಅದಂತೆ ಇದಂತೇಳಿ ಏನೋ ಕಾರಣ ಹೇಳಿ ಸಂಜೆ ಹೋಗ್ತೀನಿ ಅಂತ ಹೇಳಿದೆ. ಸರಿ ಆಯಿತು ಅಂತೇಳಿ ಹೇಳಿದರು. ಸಂಜೆ ಟೈಮಲ್ಲಿ ನಮ್ಮ ಮನೆಯವ್ರಿಗೆ ಹೇಳಿದೆ, ಈ ಥರ ಕ್ಯೂ ಕಾಣಿಸ್ಕೊಳ್ತಾ ಇದ್ದೆ, ಈ ಥರ ಆಗಿದೆ ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ. ಹೇಳಿದ ತಕ್ಷಣ ಆಯಿತು, ಗಾಡಿ ಮಾಡ್ಕೊಂಡು ಹಾಸ್ಪಿಟಲ್ ಹೋಗಿ ಅಂತ ಹೇಳಿದರು. ಹಾಸ್ಪಿಟಲ್ ಹೋಗೋದಕ್ಕಾದರೂ ಏನು, ಅವತ್ತು ಗೌರ್ಮೆಂಟ್ ಹಾಲಿಡೇ, ಎಲೆಕ್ಷನ್ ಬೇರೆ. ನಾನು ಎಲೆಕ್ಷನ್ನು, ಗೌರ್ಮೆಂಟ್ ಹಾಲಿಡೇ ಎಲ್ಲ ಅಂತೆಲ್ಲ ಹೇಳಿದೆ. ಇನ್ನೇನು ಮಾಡೋದು ಅಂಥೇಳಿ ವೇಟ್ ಮಾಡಿದ್ವಿ. ಅವತ್ತೊಂದಿನ ವೇಟ್ ಮಾಡಿದ್ದೀನಿ ನಾನು. ನೆಕ್ಸ್ಟ್ ಡೇಗೆ ಹೋದ್ವಿ. ನೆಕ್ಸ್ಟ್ ಡೇ ಯಾವಾಗ ಅಂತಂದರೆ ಸುಮಾರು ಮಧ್ಯಾಹ್ನಕ್ಕೇನೋ ಹೋದ್ವಿ. ಯಾಕಂದರೆ ಬೆಳಗ್ಗೆ ಬೇಗ ಎಲ್ಲ ಹೋಗೋಕ್ಕಾಗಲ್ಲ, ಮಗುಗೆ ಸ್ನಾನ ಮಾಡಿಸ್ಬೇಕು, ಅದು ಇದು ಇರುತ್ತೆ. ಮತ್ತು ಮೇಯ್ನ್ ಅಂದರೆ ನಮ್ಮ ಕಡೆಗೆ ವೆಹಿಕಲ್ಸ್ ಇಲ್ಲ ಅಂದರೆ ನಮ್ಮ ಮನೆಯವರು ಬೆಂಗಳೂರಿಗೆ ಬಂದುಬಿಟ್ಟಿದ್ರು, ಕಾರ್ ಇರಲಿಲ್ಲ. ಇನ್ನು ಊರ ಕಡೆ 1-2 ಆಟೋ ಇರುತ್ತೆ, ಅದು ಬಾಡಿಗೆಗೆ ಅಂತೇಳಿ ಮೊದಲೇ ಹೇಳಿರ್ತಾರೆ, ಅಲ್ಲಿ ಇಲ್ಲಿ ಹೋಗಿರ್ತಾರೆ. ನಾವು ಫೋನ್ ಮಾಡಿದ ತಕ್ಷಣ ಬರಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಈ ಹಳ್ಳಿಲಂತೂ. ಈ ಎಮರ್ಜೆನ್ಸಿ ಕೇಸ್ಗಳಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ನಾವು ಅನುಭವಿಸಿದ್ವಲ್ಲ, ನಮ್ಗೆ ಗೊತ್ತಿದೆ ಯಾವ ಥರ ಏನು ಅಂತೇಳಿ. ಸರಿ ಆಯಿತು ಅಂತೇಳಿ ಹಾಸ್ಪಿಟಲ್ಗೆ ಹೋದ್ವಿ. ಹಾಸ್ಪಿಟಲ್ಗೆ ಹೋಗಿ ಡಾಕ್ಟ್ರಿಗೆ ತೋರಿಸಿದಾಗ ಚೆಕ್ ಮಾಡಿದಾಗ ಇಲ್ಲಮ್ಮ ಆ ಥರ ಅಲ್ಲ, ತುಂಬ ಕಡಿಮೆ ಆಗೋದು ಅಂಥೇಳಿ, ಇಲ್ಲ ಸರ್ ಈ ಥರ ಆಗಿದೆ ಅಂತೇಳಿ ಹೇಳಿದಕ್ಕೆ ಮತ್ತೆ ಚೆಕ್ ಮಾಡಿಬಿಟ್ಟು ಅವರು ನೋಡಿದಾಗ, ಹೌದಲ್ಲಮ್ಮ ಕ್ಯೂ ಥರ ಬರ್ತಾ ಇದೆ, ಅದು ರೆಡ್ಗೆ ಬರಬಾರ್ದು, ಕ್ಯೂ ಬಂದರೆ ಓಕೆ, ಆದರೆ ರೆಡ್ ಬರಬಾರ್ದಂತೆ. ಅದೇನೋ ಗೊತ್ತಿಲ್ಲ ನನಗೆ ಅಷ್ಟೆಲ್ಲ ಇನ್ಫಾರ್ಮೇಷನು. ಅದನ್ನು ನೋಡಿದಾಗ ಕ್ಯೂ ಬಂದಿರೋದಂತೂ, ಸ್ಟಿಚ್ ಓಪನ್ ಆಗಿರೋದಂತೂ ಗ್ಯಾರಂಟಿ ಇದೆ. ಇವಾಗ ಅದನ್ನು ಸ್ಟಿಚ್ ಹಾಕೋದು ಅಥವಾ ಬ್ಯಾಂಡೇಡ್ ಮಾಡೋಕ್ಕೆ ಕಳಿಸೋದು ಅಂತ ನನ್ನ ಹತ್ರ ಮಾತಾಡಿದರು. ಯಾಕಂದರೆ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಕೂಡ ಗೊತ್ತಿಲ್ಲಲ್ಲ. ಸರಿ ಅಂತೇಳಿ, ಸರಿ ಒಂದು ಕೆಲಸ ಮಾಡು, ಇವತ್ತು ನಾನು ಕ್ಲೀನ್ ಮಾಡಿಬಿಟ್ಟು ಬ್ಯಾಂಡೇಡ್ ಮಾಡಿ ಕಳಿಸ್ತೀನಿ, ನೆಕ್ಸ್ಟ್ ಡೇಗೆ ಬಾ ಅಂತ ಹೇಳಿದರು. ಸರಿ ಆಯಿತು ಅಂತೇಳಿ ಬ್ಯಾಂಡೇಡ್ ಮಾಡಿದರು, ಕ್ಲೀನ್ ಮಾಡಿ ಬ್ಯಾಂಡೇಡ್ ಮಾಡಿದರು. ಆದರೆ ನನಗೇನು ಆ ಥರ ನೋವು ಆ ಥರ ಏನೂ ಅನ್ನಿಸ್ಲೇ ಇಲ್ಲ, ಏನೂ ಇರಲೇ ಇಲ್ಲ. ಅಂದರೆ ಟ್ಯಾಬ್ಲೆಟ್ ಎಲ್ಲ ತೊಗೊಳ್ತಾ ಇದ್ದೆಲ್ಲ, ಅದಕ್ಕೋಸ್ಕರ ಏನೋ ಗೊತ್ತಿಲ್ಲ. ಬ್ಯಾಂಡೇಡ್ ಮಾಡಿ ಕಳಿಸಿದ್ರು. ಬ್ಯಾಂಡೇಡ್ ಮಾಡೋದಾದ್ರೆ ಡೈಲಿ ಅಲ್ಲ, ಒನ್ ಡೇ ಬಿಟ್ಟು ಒನ್ ಡೇನ ಏನೋ ಮತ್ತೆ ಮಾಡಿಸ್ಕೋಬೇಕಾಗುತ್ತೆ ಅಂತ ಹೇಳಿದರು. ಆಮೇಲೆ ಇಲ್ಲ, ನನಗೆ ಸ್ಟಿಚ್ಚೇ ಹಾಕ್ಕೊಟ್ಬಿಡಿ ಅಂತ ಹೇಳಿದೆ. ನನಗೆ ಭಯ ಇತ್ತಲ್ಲ ತುಂಬ, ಇನ್ನೇನು ಆಗ್ಬಿಡುತ್ತೋ ಏನೋ ಅಂತೇಳಿ. ಸ್ಟಿಚ್ಚೇ ಹಾಕ್ಕೊಡಿ, ನಾಳೆ ಹಾಸ್ಪಿಟಲ್ಗೆ ಬರ್ತೀನಿ ಅಂತ ಹೇಳಿದೆಲ್ಲ. ನೆಕ್ಸ್ಟ್ ಡೇ ಹಾಸ್ಪಿಟಲ್ಗೆ ಹೋಗಿ ಸ್ಟಿಚ್ ಹಾಕಿದ್ರು. ಒಂದು 3 ಸ್ಟಿಚ್ ಹಾಕಿದ್ರು. 3 ಸ್ಟಿಚ್ಚು ಹಾಕಿಬಿಟ್ಟು ಕಳಿಸಿದ್ರು. ಅದನ್ನು ಸರಿ ಆಯಿತು ಅಂತೇಳಿ ಮಧ್ಯ 1 ದಿನ 2 ದಿನ ಚೆಕ್ ಮಾಡಿಸ್ಕೊಂಡು ಬರೋಕ್ಕೆ ಹೇಳಿದರು. ಹೋದ್ವಿ. ನೆಕ್ಸ್ಟ್ ಆಮೇಲೆ ಸ್ಟಿಚ್ ರಿಮೂವ್ ಮಾಡಬೇಕಲ್ವ, ಹೊಲಿಗೆ ತೆಗಿಬೇಕಲ್ವ, ಹೋದವಾಗ ಸರಿ ಆಯಿತು ಅಂತೇಳಿ ಹೊಲಿಗೆ ತೆಗೆದ್ರು. ಅದು ಕ್ಲೀನ್ ಮಾಡ್ತಾ ಇರುವಾಗ ಮತ್ತೊಂದು ಕಡೆ ನೋಡ್ತಾರೆ, ಮತ್ತೊಂದು ಕಡೆ ಕೂಡ ಸ್ಟಿಚ್ ಓಪನ್ ಆಗಿ ಕೀವಾಗಿದೆ. ನನಗೆ ಅದೇನೋ ಆ ಟೈಮಲ್ಲಿ ಹೇಳ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಭಯ ಅಂದ್ರೇನು, ಹೇಳ್ಕೊಳ್ಳೋ ಹಾಗೂ ಇಲ್ಲ, ಬಿಡೋ ಹಾಗೂ ಇಲ್ಲ, ಆ ಥರ ಆಗಿಬಿಟ್ಟಿತ್ತು. ಮತ್ತೊಂದು ಕಡೆ ಓಪನ್ ಆಗಿತ್ತಲ್ಲ, ಸರಿ ಆಯಿತು ಅಂತೇಳಿ ಮತ್ತೊಂದು ಆ ಕಡೆಗೂ ಈ ಕಡೆ ರಿಮೂವ್ ಮಾಡಿದ್ರು, ಇನ್ನೊಂದು ಕಡೆ ಸ್ಟಿಚ್ ಹಾಕಿ ಕಳಿಸಿದ್ರು. ಫಸ್ಟು ಲೆಫ್ಟ್ ಸೈಡ್ಗಾಗಿತ್ತು, ಲೆಫ್ಟ್ ಸೈಡಲ್ಲಿ ಕ್ಯೂರ್ ಆಗ್ತಾಯಿದೆ. ಆಮೇಲೆ ಮತ್ತೆ ರೈಟ್ ಸೈಡ್ಗೆ ಶುರುವಾಯಿತು. ಅಲ್ಲೂ ಕೂಡ ಸ್ಟಿಚ್ ಹಾಕಿದ್ರು. ಬಂದಿದೆಯಾ ನೋಡಿದ್ದೀನಲ್ಲ, ಈ ಕಡೆ ರಿಮೂವ್ ಮಾಡಿಬಿಟ್ಟು ಈ ಕಡೆ ಸ್ಟಿಚ್ ಹಾಕ್ತೀನಿ ಅಂತೇಳಿ ಒಂದು ಕಡೆಗೆ ರಿಮೂವ್ ಮಾಡಿದ್ರು, ಇನ್ನೊಂದು ಕಡೆಗೆ ಸ್ಟಿಚ್ ಹಾಕಿ ಕಳಿಸಿದ್ರು.
ಅದು ಕಳಿಸಿದ ಮೇಲೆ ಒಂದು 4-5 ದಿನಕ್ಕೆ ಮತ್ತೆ ಬಂದು ಚೆಕ್ ಮಾಡಿಸ್ಕೊಂಡು ಹೋದೆ. ಆ ಥರ ಏನೂ ಪ್ರಾಬ್ಲಮ್ ಇರಲಿಲ್ಲ. ಮೆಡಿಸಿನ್ ಎಲ್ಲ ಚೆನ್ನಾಗೇ ತಗೊಳ್ತಾ ಇದ್ದೆಲ್ಲ. ಅದೇನೂ ಪ್ರಾಬ್ಲಮ್ ಇರಲಿಲ್ಲ, ಕ್ಯೂರ್ ಆಯಿತು. ನಾನು ಏನಕ್ಕೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಇದ್ದೀನಿ ಅಂದರೆ, ನಾನು ಏನೋ ಒಂದು ತಪ್ಪು ಮಾಡಿದ್ದೀನೋ ಅನ್ನಿಸ್ತಾ ಇದೆ. ನಾನು ಏನಕ್ಕೆ ಇದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ ಅಂದರೆ, ನೋಡಿ ಕೆಲವು ಅಂದರೆ ಎಲ್ರಿಗೂ ಎಲ್ಲ ವಿಷಯಗಳು ಗೊತ್ತಿರಲ್ಲ. ನನಗೆ ಫಸ್ಟಿನ ಸಿಸೇರಿಯನ್ ಆದರೂ ಕೂಡ ಸೆಕೆಂಡ್ ಸಿಸೇರಿಯನಲ್ಲಿ ಈ ಥರ ಪ್ರಾಬ್ಲಮ್ ಮಾಡಿಕೊಂಡೆ. ಇದು ಏನಕ್ಕೆ ಅಂದರೆ, ಬಹುಶಃ ಡಾಕ್ಟ್ರ್ ಹೇಳಿರೋ ಪ್ರಕಾರ ನೀನೆಲ್ಲೋ ಸ್ನಾನ ಮಾಡುವಾಗ ಕೆಳಗಡೆ ಸಿ ಸೆಕ್ಷನ್ ಆಗಿರುತ್ತಲ್ಲ, ಆ ಭಾಗವನ್ನು ಉಜ್ಜಿದೆಯಾ ಅನಿಸುತ್ತೆ. ಈ ಸಿ ಸೆಕ್ಷನ್ ಆದ ಭಾಗವನ್ನು ಯಾವತ್ತೂ ಕೂಡ ಉಜ್ಜಬಾರ್ದು, ಸ್ನಾನ ಮಾಡುವಾಗೆಲ್ಲ ಉಜ್ಜಬಾರ್ದು. ಆ ಥರ ಉಜ್ಜಿದ್ರೆ ಇನ್ಫೆಕ್ಷನ್ ಆಗಿ ಅದು ಈ ಥರ ಕೀವೆಲ್ಲ ಆಗುತ್ತೆ. ಕೈಯಿಂದ ಮುಟ್ಟೋದು ಅಥವಾ ಇವಾಗ ಏನಾದರೂ ನಮಗೆ ಕ್ಯೂರಿಯಾಸಿಟಿ ಇರುತ್ತಲ್ಲ, ಇವಾಗ ಗಾಯ ಮಾದಿದೆಯೋ ಇಲ್ಲೋ, ಕ್ಯೂರ್ ಆಗಿದೆಯೋ ಇಲ್ಲೋ ಅಂಥೇಳಿ ನಮಗೆ ಕ್ಯೂರಿಯಾಸಿಟಿ ಇರುತ್ತೆ. ಮುಟ್ಟಿ ನೋಡ್ಕೊಳ್ತಾ ಇರ್ತೀವಲ್ಲ, ಆ ಥರ ಮುಟ್ಟಿ ನೋಡ್ಕೊಳ್ಬಾರ್ದು. ಮತ್ತು ಸ್ನಾನ ಮಾಡುವಾಗೆಲ್ಲ ಉಜ್ಜಬಾರ್ದು. ಮೇಯ್ನ್ ಇರೋದೇ ಅದು. ಸ್ನಾನ ಮಾಡುವಾಗ ನೀವು ಮಾತ್ರ ಉಜ್ಜಬೇಡ್ರಿ ಅಂತ ಹೇಳ್ತಾರೆ ಡಾಕ್ಟರ್ಸ್ ಈ ಸಿಸೇರಿಯನ್ನಲ್ಲಿ. ನಾನು ಫಸ್ಟ್ ಸಿಸೇರಿಯನ್ನಲ್ಲಿ ಚೆನ್ನಾಗೇ ನೋಡ್ಕೊಂಡಿದ್ದೀನಿ, ಚೆನ್ನಾಗೇ ಆಗಿದೆ, ಏನೂ ತೊಂದರೆ ಇಲ್ಲ. ಇದು 2ನೇ ಸಿಸೇರಿಯನ್ ಅಲ್ವೇ, ನನಗೆ ಗೊತ್ತಿಲ್ಲದೆ ಆಯಿತು, ಗೊತ್ತಿದ್ದಾಯಿತು, ಅದು ಏನು ಅಂತಲೇ ಗೊತ್ತಿಲ್ಲ ನನಗೆ. ಈ ಥರ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ನನಗೆ ನೋಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಒಂದು ಕಡೆಗೆ 3 ಸ್ಟಿಚ್ಚು, ಇನ್ನೊಂದು ಕಡೆಗೆ 4 ಸ್ಟಿಚ್ಚು ಹಾಕಿದ್ದಾರೆ. ಒಂದು ಕಡೆಗೆ ಚೆಕ್ ಮಾಡಿಸ್ಕೊಂಡು ಹೋದಾಗ ಸ್ಟಿಚ್ ರಿಮೂವ್ ಮಾಡೋದಕ್ಕೆ ಬಂದವಾಗ ಮತ್ತೊಂದು ಕಡೆ ಸ್ಟಿಚ್ ಹಾಕಿ ಕಳಿಸಿದ್ರು. ನಂದು ಅವತ್ತು ಪರಿಸ್ಥಿತಿ ದೇವರೇ, ಅದು ಸಿಸೇರಿಯನ್ ಇದರಲ್ಲಿ ಬೇಡವೇ ಬೇಡ, ಸಿಸೇರಿಯನ್ನೇ ಬೇಡ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾರ್ಮಲ್ ಆಗಬೇಕು ಅಂತ ಅನಿಸ್ಬಿಡ್ತು. ಅಂದರೆ ನಾನೇನು ಬೇಕು ಅಂತೇಳಿ ನಾನೇನು ಸಿ ಸೆಕ್ಷನ್ಗೆ ಒಪ್ಪಿಗೆ ಕೊಟ್ಟಿರೋದಲ್ಲ. ಈ ಥರ ಅಂದರೆ ನನ್ನ ಮಗ ಹುಟ್ಟುವಾಗ ಈ ಥರ ಪ್ರಾಬ್ಲಮ್ ಆಗಿತ್ತು. ಅದರಿಂದ 2ನೇದು ಕೂಡ ಈ ಥರ ಸಿ ಸೆಕ್ಷನ್ ಮಾಡಬೇಕಾಗಿ ಬಂತು. ಅಂದರೆ ಇನ್ನೊಂದು ವಿಷಯ, ಫಸ್ಟಿಂದು ಸಿ ಸೆಕ್ಷನ್ ಆದರೆ 2ನೇದು ಸಿ ಸೆಕ್ಷನ್ ಆಗೇ ಬಿಡುತ್ತೆ ಅಂತ ಹೇಳೋಕ್ಕಾಗಲ್ವಂತೆ. 2ನೇದು ಸಿ ಸೆಕ್ಷನ್ ಅಲ್ಲದೇ ನಾರ್ಮಲ್ ಡೆಲಿವರಿ ಆದರೂ ಆಗಬಹುದಂತೆ. ಇದ್ರ ಬಗ್ಗೆ ನನಗೆ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲ. ಈ ಥರ ಇದೆ ನನ್ನ ಎಕ್ಸ್ಪೀರಿಯನ್ಸು. ಸ್ಟಿಚ್ ಓಪನ್ ಆಗಿತ್ತು. ಯಾಕೆ ಅಂದರೆ, ನನಗಿದೆ ಕಾರಣ ಹೇಳೋದಾದರೆ, ಬಹುಶಃ ನಾನು ಅದನ್ನೆಲ್ಲೋ ಉಜ್ಕೊಂಡಿರಬೇಕು, ಮತ್ತು ಕೈಯಲ್ಲಿ ಪದೇ ಮುಟ್ಟಿದ್ದೀನೋ ಏನೋ ಗೊತ್ತಿಲ್ಲ, ಅದಕ್ಕೋಸ್ಕರ ಅದು ಇನ್ಫೆಕ್ಷನ್ ಆಗಿ ಕೀವಾಗಿ ಈ ಥರ ಆಗಿತ್ತು. ನಾನು ಮಾಡಿರೋ ತಪ್ಪನ್ನು ಮತ್ತು ನೀವು ಯಾವತ್ತೂ ಕೂಡ ಮಾಡೋದಕ್ಕೆ ಹೋಗಬೇಡಿ. ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಆ ಥರ ಇನ್ಫೆಕ್ಷನ್ ಏನಾದರೂ ಆಯಿತು ಅಂದರೆ ಅದ್ರ ನೋವನ್ನು ನಾವೇ ಹೊರಬೇಕಾಗುತ್ತೆ. ಯಾಕಂದರೆ ನಾವು ಒಂದೇ ಆದರೆ ಪರವಾಗಿಲ್ಲ, ಮಗು ಇರುತ್ತಲ್ಲ, ಮಗು ಜೊತೆಗೆ ಸಿ ಸೆಕ್ಷನನ್ನು ಸಂಭಾಳಿಸ್ಕೊಂಡು ಹೋಗೋದು ತುಂಬ ಕಷ್ಟ. ಹೇಳ್ಬೋದು, ಜನರು ಹೇಳ್ತಾರೆ, ಅವರಿಗೇನು ಸಿ ಸೆಕ್ಷನ್ ಆಗಿದೆ ಅಂದರೆ ಹೆರಿಗೆ ನೋವು ಅಂದರೆ ಏನು ಅಂತ ಗೊತ್ತಿಲ್ಲ, ಸಿ ಸೆಕ್ಷನ್ ಅಂತ ಹೇಳ್ತಾರೆ. ಸಿ ಸೆಕ್ಷನ್ ಆಗಿದೆ, ಹೌದು, ಹೆರಿಗೆ ನೋವು ಗೊತ್ತಿಲ್ಲ, ಹೌದು. ಆದರೆ ಸಿ ಸೆಕ್ಷನ್ ಆದಮೇಲೆ ಈ ಗಾಯಗಳೆಲ್ಲ ಈ ಥರ ಏನಾದರೂ ಪ್ರಾಬ್ಲಮ್ ಕೊಟ್ಬಿಟ್ರೆ ಅದು ಏನು ಹೇಳಬೇಕೋ ಗೊತ್ತಿಲ್ಲ. ತುಂಬ ಮನಸ್ಸಿಗೆ ನೋವಾಗುತ್ತೆ. ಇವತ್ತಕ್ಕೂ ಜಾಸ್ತಿನೇ ಮಾತಾಯಿತು ಅನಿಸುತ್ತೆ. ಇನ್ನು ನನ್ನ ಮಗಳು ಮಲಗಿದ್ದಾಳೆ, ಅವಳು ಎದ್ದೇಳೋ ಟೈಮ್ ಕೂಡ ಆಯಿತು. ಅದಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮೇನ್ಗೆ ಹೇಳೋದೇನು ಅಂದರೆ, ನಾನು ಮಾಡಿರೋ ತಪ್ಪನ್ನು ನೀವು ಯಾವತ್ತೂ ಮಾಡೋದಕ್ಕೆ ಹೋಗಬೇಡಿ. ನನ್ನ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ಒಂದು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವ್ಲಾಗಲ್ಲಿ. ಧನ್ಯವಾದ.